ಏನು ಮಸ್ಕಿ ಬಂದಿದ್ರ ಅಥವಾ ಒಂದು ಯಾವ ಒಂದು ಸಮಸ್ಯೆ ಆಗಿದೆ, ಯಾವ ಒಂದು ಕಾರಣಕ್ಕೆ ಮನವಿ ಕೊಡ್ತಾ ಇದ್ರ, ಏನ್ ನಿಮ್ಮ ಬೇಡಿಕೆ? ಮಸ್ಕಿ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ಹಕ್ಕುಪತ್ರ ಕೊಟ್ಟು ಗ್ರಾಮ ಪಂಚಾಯತ್ ಇದ್ದಾಗ ಕೊಟ್ಟಿದ್ದು 2003-4 ಕೊಟ್ಟಾರ. ಇವತ್ತಿಗೆ 25 ವರ್ಷ ಆದ್ರೆ ಆ ಫಲಾನುಭವಿಗಳ ಬಡ ಫಲಾನುಭವಿಗಳಿಗೆ ಯಾವುದೇ ರೀತಿಯಿಂದ ಜಾಗ ಇಂಥಲ್ಲಿ ಐತೆ ಅಂತೇಳಿ ಗುರುತು ಮಾಡೋವಲ್ರು. ಅವರಿಗೆ ಮನೆ ಕಟ್ಟಿಗೆನಕ ಆಶ್ರಯ ಮನೆ ಕೊಡ್ಬೇಕಂತ ಸರ್ಕಾರ ಬರೀ ಮಾತಿನಾಗ ಐತೆ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಬಡ ಮಹಿಳೆಯರು ಮತ್ತು ನೊಂದ ಕಾರ್ಮಿಕರು ಇಷ್ಟೆಲ್ಲ ತ್ರಾಸಾಗುತ್ತಂತೇಳಿ ಪ್ರತಿ ಸಲ ಬಂದಾಗ ಅಧಿಕಾರಿಗಳು ಬರೀ ಸೊಬಗು ಹೇಳ್ತಾರೆ, ಆಯಿತು ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ. ಆದ ಕಾರಣ ಇವತ್ತು ಮಾಡದೇ ಇದ್ದ ತಕ್ಷಣದಲ್ಲಿ ಈ ಬಂದಂಥ ಅಧಿಕಾರಿಗಳು ಇವತ್ತಿನ IAS ಅಧಿಕಾರಿಗಳು ಇದ್ದಾರೆ, ಅವರಿಗೆ ಹೆಚ್ಚಿನ ಅನುಭವ ಇರ್ತೈತೆ. ಅದಕ್ಕೆ ಅವರು ಎಷ್ಟೊತ್ತಿದ್ರು ಇದನ್ನು ಈ ಮನವಿಯನ್ನು ಸ್ವೀಕರಿಸಿ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ತಾರಂತ ಅವ್ರ ಮೇಲೆ ಭರವಸೆ ಇಟ್ಟಿದ್ದೇವೆ. ಆ ಭರವಸೆಯನ್ನು ಈಡೇರಿಸ್ತಾರಂತೇಳಿ ಹೆಚ್ಚಿನ ಜನರು ನಂಬಿಕೊಂಡು ಇವತ್ತು ಬಂದಿದ್ದಾರೆ. ಆ ಅಧಿಕಾರಿಗಳು ಇವತ್ತು ಅದನ್ನು ಗಮನಹರಿಸಿ ಆದಷ್ಟು ಬೇಗನೆ ಈ ಮನವಿ ಇದು ಪುರಸ್ಕರಿಸಿ ಬಡ ನಿವೇಶನ ರೈತರಿಗೆ ನಿವೇಶನ ಕೊಟ್ಟು ಅನುಕೂಲ ಮಾಡಬೇಕಂತೇಳಿ ನಾವು ಈ ಮನವಿ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಅದನ್ನು ಮಾಡದಿದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತಂತೇಳಿ ಈ ಸಂಘಟನೆ ಮುಖಾಂತರ ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ಇದನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಸರ್, ಏನಿದೆ ಹಕ್ಕುಪತ್ರ ವಿತರಣೆ ಮಾಡಿದರೆ ನಿಮಗೆ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಅಂತ ನೀವೆಲ್ಲ ಹಕ್ಕುಪತ್ರಗಳು ಹಿಡ್ಕೊಂಡ್ ಬಂದಿದ್ದೀರಾ. ಸೊ ಏನು ಸಮಸ್ಯೆ ಆಗ್ತಿದೆ, ಏನು ಹೇಳಕ್ ಬಯಸ್ತೀರಾ? ಸರ್, ಈಗೇನು ನಾಗಭೂಷಣ್ ಅವರು ಮಾತಾಡಿದರು, ಗ್ರಾಮ ಪಂಚಾಯತಿ ಇದ್ದಂಥ ಸಂದರ್ಭದಲ್ಲಿ ಈ ಸುಮಾರು 151 ಹಕ್ಕುಪತ್ರಗಳನ್ನು ಇದು ಒಂದು ಫಲಾನುಭವಿಗಳಿಗೆ ನೀಡಿದರು. ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ 20 ವರ್ಷ ಆಯಿತು. 20 ವರ್ಷ ಆದ್ರೂ ಈ ಹಕ್ಕುಪತ್ರ ಪಡೆದಂಥ ಫಲಾನುಭವಿಗಳಿಗೆ ಏನಾಗಿದೆ ಅಂತಂದರೆ ಇನ್ನೂವರೆಗೆ ಆದರೂ ಅವ್ರ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಏಕಾಏಕಿಯಾಗಿ ಸರ್ವೆ ನಂಬರ್ 32ರಲ್ಲಿ 6 ಎಕರೆಯಲ್ಲಿ 151 ಹಕ್ಕುಪತ್ರಗಳನ್ನು ಅವತ್ತು ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ 2003-4ರಲ್ಲಿ ವಿತರಣೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಆದರೂ ಯಾವುದೇ ಒಂದು ಈ ಫಲಾನುಭವಿಗಳಿಗೆ ತಮ್ಮ ಜಾಗ ಎಲ್ಲಿದೆ ಅಂತ ಗುರುತಿಸಕ್ಕಾಗ್ತಾ ಇಲ್ಲ. ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸರ್ವೆ ನಂಬರ್ನ ಮಾಲಕರು ಈ ಒಂದು ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಮತ್ತು ಅಲ್ಲಿ ಸುಮಾರು ಒಂದು ACA ಒಂದು ಅಡಿಯಲ್ಲಿ ಸುಮಾರು 50-60 ಮನೆಗಳು ನಿರ್ಮಾಣ ಮಾಡಿದರು. ಅದು ತೀರಾ ಕಳಪೆ ಮಟ್ಟದಲ್ಲಿ ಅರೆ ಕಾಮಗಾರಿ ನಿರ್ಮಾಣ ಮಾಡಿದರು. ಆದರೆ ಏಕಾಏಕಿ ಪುರಸಭೆಯವರು ಒಂದು ಹಿಂಬಾರ ಕೊಟ್ಟಿದ್ದಾರೆ. ಏಕಾಏಕಿ ಪುರಸಭೆಯವರು ಲೋಕೋಪಯೋಗಿ ಇಲಾಖೆಗೆ ಒಂದು ಪತ್ರ ಬರೆದು ಆ ವಾಸಕ್ಕೆ ಯೋಗ್ಯವಿಲ್ಲ ಅಂತ ಕೇಸಿ ಅದನ್ನು ನೆಲಸಮ ಮಾಡಿದ್ದಾರೆ. ಹೀಗಾಗಿ ಇಲ್ಲಿನ ಫಲಾನುಭವಿಗಳು 151 ಹಕ್ಕುಪತ್ರ ನೀಡಿರ್ತಾರೆ ಮತ್ತು ಸಾರ್ವಜನಿಕರು, ಸಂಘಟನೆಯರು, ಹಕ್ಕುದಾರರು ಎಲ್ಲರೂ ಸೇರಿ ಅನೇಕ ಬಾರಿ ಈ ಪುರಸಭೆಗೆ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದರು. ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆದಿಲ್ಲ. ಇದು ಈ ಪುರಸಭೆ ತೋರಿಸ್ತಕ್ಕಂಥ ನಿರ್ಲಕ್ಷ್ಯತನ ಹಾಗೂ ಫಲಾನುಭವಿಯಾಗಿರ್ತಕ್ಕಂಥ ನೋವು ಕಷ್ಟ ಹೇಳ್ತಿರೋದಾಗಿದೆ. ಇವತ್ತು ಸುಮಾರು 151 ಏನು ಹಕ್ಕುದಾರರಿದ್ದಾರೆ, ಅವರಿಗೆಲ್ಲರಿಗೂ ಅಲ್ಲಿ ಮೂಲಭೂತ ಸೌಕರ್ಯ ಕಲಿಸಿಕೊಡ್ಬೇಕು. ಅವ್ರ ಜಾಗವನ್ನು ಹಕ್ಕುದಾರರಿಗೆ ವಿತರಿಸಬೇಕು ಮತ್ತು ಅವ್ರದ್ದು ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು, ಅವ್ರ ಜಾಗ ಗುರುತು ಮಾಡಿಕೊಡ್ಬೇಕು. ಮತ್ತು ಅಲ್ಲಿ ಮೂಲಭೂತ ಸೌಕರ್ಯದ ಕುಡಿಯುವ ನೀರು, ರಸ್ತೆ, ಚರಂಡಿ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಬೇಕು. ಇವೆಲ್ಲವನ್ನು ಈ ಒಂದು ನಾವು ಪುರಸಭೆಗೆ ಒಂದು ಮುಖ್ಯಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸಕ್ಕೆ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸಾಹೇಬ್ರವರ ಒಂದು ಸಂಘಟನೆ ನಗರ ಘಟಕ ಸಂಘಟನೆ ವತಿಯಿಂದ ನಾವು ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಸರ್, ಆಲ್ರೆಡಿ ಅವ್ರು ಏನಿದೆಲ್ಲ ಫಲಾನುಭವಿ ಇದು ಹಕ್ಕುಪತ್ರ ಕೊಟ್ಟಾರ, ಎಲ್ಲ ರಿಜಿಸ್ಟ್ರೇಷನ್ ಆಯ್ತು. ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಕ್ಯಾನ್ಸಲ್ ಮಾಡೋಕೆ ಬರೋಲ್ಲ. ಇದನ್ನು ಕಾನೂನು ತೊಡ್ಕಂತೇಳಿ ಇಂದ ನಾವು ಗ್ರಾಮ ಪಂಚಾಯತ್ ಇದ್ದಾಗ ಹೇಳೋಕ್ಕಿಂತ ಬಂದಿದ್ದೀವಿ ಸರ್. ನಾವು ಗ್ರಾಮ ಪಂಚಾಯತ್ ಸದಸ್ಯ ಇದ್ದಾಗ ಅದನ್ನ ಹೇಳ್ಕೊಂತಿದ್ದೀವಿ, ಇವತ್ತು ಮಾಡೋಣ ನಾಳೆ ಮೇಡಮ್ ಅಂತ ಇದ್ದಾರೆ ಸರ್. ಅದಕ್ಕೆ ದಯವಿಟ್ಟು ಫಲಾನುಭವಿಗಳು 25 ವರ್ಷ ಸರ್ ಹಕ್ಕುಪತ್ರ ಕೊಟ್ಟು ಈಗ ಅವ್ರಿಗೆ ಏನೈತಲ್ರಿ, ಈಗ ಆ ಕಡೆ NH ಐತೆ, ಈ ಕಡೆ NH ಬರ್ತೈತೆ. ಈ ಫಲಾನುಭವಿ ಕಟ್ಟಿದ್ರೆ ಬಂದ್ರೆ ಅವ್ರು ಬಡವರು ಹೋಗಿ ಅಲ್ಲಿ ಕಟ್ಟಿ ಅಂದ್ರಲ್ರಿ, ವಾಸಕ್ಕೆ ಯೋಗ್ಯವಾದ ಸ್ಥಳ ಇದೆ. ಇವ್ರಿಗೆ ಅವ್ರಿಗೆ ಇವತ್ತು ನೀವು ಅಲ್ಲಿ ಜಾಗ ತೋರಿಸಿರಪ್ಪ ಅಂದ್ರೆ ಅವ್ರು ಕಟ್ಟಿ ಅಂತ. ಈಗ ನೀವು ಎಲ್ಲಿ ಮಸ್ಕಿ ತಾಂಡಿ ಕೊಟ್ಟಿರಿ, ಅಲ್ಲಿ ಹೋಗಿ ಕಟ್ಟಿ ಅಂದ್ರಪ್ಪ ಅಂದ್ರೆ ಆಗಲ್ಲ. ಈಗ ನೀವು ಇಲ್ಲಿ ಕಟ್ಟಿಗೆನ ಕಟ್ಟಿ ಇದ್ದಾರ, ನೀವು ಅವ್ರಿಗೆ ಆ ಜಾಗ ಗುರುತು ಮಾಡಿದ್ರಪ್ಪ ಅಂದ್ರೆ ಅದನ್ನು ಕಟ್ಟಿ ಅಂತಾರೆ ಅಂತೇಳಿ ಈ ಮುಖಾಂತರ ನೀವು ಆದಷ್ಟು ಬೇಗ ಇದನ್ನು ಓಕೆ.